Good evening, my dear students. Myself, Soumya Hegde. This is Sankalp Learning Solution. Today, we are taking another subtopic in D and F block elements. Okay. That is inner transition elements. D and F block element ideyala, they are also called as inner transition metals. Yake? Form a variety of oxides and oxoion due to the variable oxidation state that they exhibit. ಓಕೆ ಅದೇನ್ ಮಾಡುತ್ತೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸೋದಕ್ಕೆ ವೆರೈಟಿ ಆಫ್ ಆಕ್ಸೈಡ್ ಮತ್ತೆ ಆಕ್ಸೋಯನ್ ಅನ್ನ ಅದೇನ್ ಮಾಡುತ್ತೆ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಎಟ್ ಹೈ ಟೆಂಪರೇಚರ್ ಯಾವ್ಯಾವಾಗ ಆಕ್ಸೈಡ್ ಅನ್ನ ಮಾಡುತ್ತೆ, ಯಾವಾಗ ಮೆಟಲ್ ಅನ್ನ ಹೈ ಟೆಂಪರೇಚರ್ಲಿ ನಾವು ಬಿಸಿ ಮಾಡ್ತೀವೋ, ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಇದೆಯಾ ಸ್ಕ್ಯಾಂಡಿಯಂ ಇಂದ ಕಾಪರ್ ವರೆಗೆ, ದೇ ಪ್ರೊಡ್ಯೂಸ್ ಆಕ್ಸೈಡ್ಸ್. ಓಕೆ, metal when react with oxygen they form metal oxide. Okay na? So iga scandium when react with oxygen, scandium oxide. Iga Mn manganese when react with manganese oxide. Copper when react with oxygen it will form copper oxide. ಈ ತರ ಏನ್ ಮಾಡುತ್ತೆ, at high temperature they form their oxides. Okay, ಕಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ದೇ ಫಾರ್ಮ್ 1 ರಿಂದ 7 ವರೆಗೆ ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ಈಗ ನೋಡಿ, ಕಾಪರ್ +1 ಸ್ಟೇಟ್ ಅಲ್ಲಿ Mn ಅಲ್ವಾ, +2 ಸ್ಟೇಟ್ MnO2 ಅಂದ್ರೆ +4, ಕ್ರೋಮಿಯಂ O3 ಅಂದ್ರೆ +6, Mn2O ಅಂದ್ರೆ +7 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕೊಡುತ್ತೆ, ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, in general metal oxides in a lower oxidation level ಅಂದ್ರೆ +1 +2 +3 ಈ ತರ ಎಲ್ಲ ಇದ್ದಾಗ they are basic in nature. Okay, while higher oxidation state ಇದ್ದಾಗ they are acidic in nature. The intermediate is amphoteric. Amphoteric ಅಂದ್ರೆ ಏನ್ ಹೇಳಿ, amphoteric ಅಂದ್ರೆ ಎರಡು ಕಡೆ, ಆ ಕಡೆನೂ ಇದನ್ನು acidic ನೇಚರ್ ಇರುತ್ತೆ, ಈ ಕಡೆ ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ದೇ ಆರ್ ಇಂಟರ್ಮೀಡಿಯೇಟ್ ಇದ್ದವಲ್ಲ ಏನಿರುತ್ತೆ, ಇದು ಆಂಫೋಟರಿಕ್. ನೋಡಿ, ಲೋವರ್ ಆಕ್ಸೈಡ್ ಸ್ಟೇಟ್ MnO ಇದ್ರೆ ಅದು ಬೇಸ್, MnO ಇದ್ರೆ ಅದು ಬೇಸಿಕ್ ಇನ್ ನೇಚರ್. ಅದೇ Cr2O3- ಇದ್ರೆ ಇದೇನಿರುತ್ತೆ ಹೇಳಿ ಅಸಿಡಿಕ್ ಇನ್ ನೇಚರ್. ಇದ್ರ ಮಧ್ಯೆ ಇರೋದು ಏನಿರುತ್ತಲ್ಲ ಅದು ಆಂಫೋಟರಿಕ್ ಇನ್ ನೇಚರ್ ಆಗಿರುತ್ತೆ. ಓಕೆ, ಈ ತರ ಆಸ್ ಅ ರಿಸಲ್ಟ್ MnO ಏನ್ ಮಾಡುತ್ತೆ, ಡಿಸಾಲ್ವ್ ಇನ್ ವಾಟರ್ ಅಂಡ್ ಫಾರ್ಮ್ HMnO. Okay, thank you.